ದೇವರ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ದೇವರ ವಾಕ್ಯ ಲೂಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 34ನೇ ವಾಕ್ಯ. ಉಪ್ಪು ಒಳ್ಳೆಯದೇ, ಆದರೆ ಉಪ್ಪೇ ಸಪ್ಪಗಾದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬಂದಿತು. ದೇವರಿಗೆ ಸ್ತೋತ್ರ. ವಾಕ್ಯವಾಗ Luke chapter 14 word 34. Salt is good, but if it loses its saltness, there is no way to make it salty again. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ಕರ್ತನು ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀವು ಉಪ್ಪು ಒಳ್ಳೆಯದೇ, ಆದರೆ ಉಪ್ಪು ಸಪ್ಪಗಾದರೆ ಇನ್ಯಾವುದರಿಂದ ಉಪ್ಪಿನ ರುಚಿ ಬಂದಿತ್ತು. ದೇವರಿಗೆ ಸ್ತೋತ್ರ. ಸೊ ಹಾಗೆ ಹೇಳಿ ಮುಂದಿನ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೋಡೋಣ. ಅದು ಭೂಮಿಗಾದರೂ ಗೊಬ್ಬರಕ್ಕಾದರೂ ಪ್ರಯೋಜನವಿಲ್ಲ, ಅದನ್ನು ಜನರು ಹೊರಗೆ ಹಾಕುತ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದನು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ. ನಾವು ಭೂಮಿಗೆ ಏನಾಗಿದ್ದೀವಿ ಅಂದರೆ ಉಪ್ಪಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಆದರೆ ಉಪ್ಪು ತನ್ನ ರುಚಿಯನ್ನು ಕಳ್ಕೊಂಡ್ರೆ ಅದೇ ಸಪ್ಪಗಾದರೆ ಅದರಿಂದ ಇನ್ನೇನು ಪ್ರಯೋಜನ? ಏನಕ್ಕಾದರೂ ಉಪಯೋಗ ಆಗ್ತಿದೆ ಅಂದರೆ ಖಂಡಿತ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇನ್ನೊಂದು ವಾಕ್ಯ ನೋಡೋಣ ನಾವು. ಆದಿಕಾಂಡ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಜೆನಿಸಿಸ್ ಚಾಪ್ಟರ್ 2 ವರ್ಡ್ಸ್ 15. ಯೆಹೋವ ದೇವರು ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ತೋಟದಲ್ಲಿ ಕೆಲಸ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ದೇವರಿಗೆ ಸ್ತೋತ್ರ. ದೇವರು ಮನುಷ್ಯನಿಗೆ ಏನು ಮಾಡ್ತಾರೆ ಅಂದರೆ ಆದಾಮನನ್ನು ಕರೆದುಕೊಂಡೋಗಿ ಏದೇನ್ ತೋಟದಲ್ಲಿ ಕೆಲಸ ಮಾಡೋದಕ್ಕೂ ಕಾಯುವುದಕ್ಕೂ ಇಟ್ಟನು, ನೇಮಿಸಿದನು ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಏದೇನ್ ತೋಟದಲ್ಲಿ ಕಳೆ ಇತ್ತ, ಅಲ್ಲಿ ಏನಾದರೂ ಮುಳ್ಳಿತ್ತ ಕಳೆ ಇತ್ತ ಅಂತಂದರೆ ಖಂಡಿತ ಇರಲಿಲ್ಲ. ಯಾವ ಕೇಡು ಸಹ ಅದಕ್ಕಿರಲಿಲ್ಲ. ಅದು ಸ್ವರ್ಗಕ್ಕೆ ಸಮಾನವಾದಂತಹ ಒಂದು ಪಟ್ಟಣವಾಗಿತ್ತು, ಏದೇನ್ ಪಟ್ಟಣ. ದೇವರಿಗೆ ಸ್ತೋತ್ರ. ಸೊ ಅದನ್ನೇ ಅದರಲ್ಲೇ ಮನುಷ್ಯನ ದೇವರು ಏನು ಮಾಡಿದ್ರು, ತಗೊಂಡೋಗಿ ನಿನ್ನ ಇದನ್ನು ಕಾಯಿ, ಇಲ್ಲಿ ನಿನ್ನ ಕೆಲಸ ಮಾಡು, ನೀರು ಹಾಕೋ ಗಿಡಗಳಿಗೆ ಅಂತ ಹೇಳಿ ನೇಮಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಮನುಷ್ಯನಿಗೆ ಕೆಲಸ ಇರಲಿಲ್ಲ, ಅವ್ನು ದುಡಿಯೋ ಅವಶ್ಯಕತೆಯೂ ಇರಲಿಲ್ಲ. ಅವನಿಗೆ ಆಹಾರ, ಮುಂದಿನ ವಾಕ್ಯ ನೋಡಿದ್ರೆ ಇಲ್ಲಿ ಎಲ್ಲಿರ್ತಕ್ಕಂಥ ಎಲ್ಲ ಹಣ್ಣು ಬಿಡ್ತಕ್ಕಂತಹ ಫಲಗಳನ್ನೆಲ್ಲ ನಿಮಗೆ ಆಹಾರವಾಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ನು ತಿನ್ನೋದಕ್ಕೂ ಅವಶ್ಯಕತೆ ಇರಲಿಲ್ಲ. ಅಷ್ಟು ಮಾತ್ರ ಇಲ್ಲ, ದುಡಿಯೋದಕ್ಕೂ ಅವ್ರಿಗೆ ಕೆಲಸ ಇರಲಿಲ್ಲ. ಅದು ದೇವರು ಯಾಕೆ ನೇಮಿಸಿದ್ರು? ವಾಕ್ಯವಾಗಿ ಏನು ಹೇಳುತ್ತೆ? ಉಪ್ಪು ಒಳ್ಳೆಯದೇ, ಆದರೆ ಉಪ್ಪು ಸಪ್ಪಗಾದರೆ ಉಪ್ಪಿನ ರುಚಿ ಇನ್ಯಾವುದರಿಂದ ಬಂತು. ಸೊ ನೀವು ಭೂಮಿಗೆ ಉಪ್ಪಾಗಿದ್ದೀರಾ ಅಂತ ವಾಕ್ಯಭಾಗದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಉಪ್ಪು ಏನಕ್ಕೋಸ್ಕರ ಇರ್ತಕ್ಕಂಥದ್ದು? ರುಚಿಗೋಸ್ಕರ. ನಾವು ಉಪ್ಪಿಂದ ಏನಾದ್ರು ತಿನ್ನೋಕ್ಕಾಗುತ್ತೆ ಅಂದರೆ ಖಂಡಿತ ಹಾಗಲ್ಲ. ತಿನ್ಬೋದು, ಆದರೆ ನಿರಂತರವಾಗಿ ತಿನ್ನೋದಲ್ಲ. ಹೋಗಲೇ ಅದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಂದರೆ ಖಂಡಿತ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮಗೂ ಗೊತ್ತು. ಯಾಕಂದರೆ ದೇವರು ಪ್ರತಿಯೊಂದು ಸಹ ನಮ್ಮ ಅನುಕೂಲಕ್ಕೋಸ್ಕರವಾಗಿ, ಹಿತಕ್ಕೋಸ್ಕರವೇ ಮಾಡಿದ್ದಾರೆ. ಆದರೆ ಅದರ ಸಾಮರ್ಥ್ಯಕ್ಕನುಸಾರವಾಗಿ, ಪ್ರಮಾಣಕ್ಕನುಸಾರವಾಗಿ ಅದನ್ನು ಹೆಚ್ಚಾಗಿ ತಿನ್ನೋಕ್ಕಾಗುತ್ತಾ? ಸಿಹಿಯಾಗಿದೆ ಅಂತ ಅದನ್ನು ಹೆಚ್ಚು ತಿಂತೀವ? ಇಲ್ಲ. ಉಪ್ಪು ಹೆಚ್ಚಾಗಿ ತಿನ್ನೋಕ್ಕಾಗುತ್ತಾ? ಇಲ್ಲ. ಹೋಗ್ಲಿ ಬರೀ ಸಪ್ಪೆಯನ್ನು ತಿನ್ನೋಕ್ಕಾಗುತ್ತಾ? ಇಲ್ಲ. ಪ್ರತಿಯೊಂದು ಸಹ ನಮಗೆ ಪ್ರತಿಯೊಂದನ್ನು ಅನುಕೂಲವಾಗಿ ದೇವ್ರು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ನಾವು ಜೀವಿತಗಳನ್ನು ನೋಡೋಣ. ದೇವರು ಆದಿಯಲ್ಲೇ ಮನುಷ್ಯನಿಗೆ ಏನು ಹೇಳಿದ್ರು? ಹೋಗಿ ಇದನ್ನು ಕಾಯಿ, ಅಷ್ಟು ಮಾತ್ರದಲ್ಲಿ ಕೆಲಸ ಮಾಡುವಂಥ. ಆದರೆ ಸ್ತ್ರೀಗೆ ಏನು ಹೇಳಿದ್ರು? ನೀನು ಕುಟುಂಬವನ್ನು, ಗಂಡನನ್ನು, ಮಕ್ಕಳನ್ನು ಪ್ರೀತಿಸು, ನಿನ್ನ ಕುಟುಂಬವನ್ನು ಕಟ್ಕೋ, ನನ್ನಲ್ಲಿ ಭಯಭಕ್ತಿ ಉಳ್ಳೊಳಗೆ ನಿನ್ನ ಕುಟುಂಬವನ್ನು ಕಟ್ಕೋ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾದ ಕ್ಷಣಕ್ಕೆ ಅದು ಈಗ ಅದೇ ಪ್ರಮಾಣದಲ್ಲಿಲ್ಲ, ಮುಂದುವರೆದು ನಾವು ದುಡಿತಾ ಇದ್ದೀವಿ. ಸೊ ಅದು ಒಳ್ಳೆಯದೇ, ಯಾಕೆಂದರೆ ನಾವು ಉಪ್ಪಾಗಿದ್ದೀವಲ್ಲ. ಸೊ ಆದರೆ ವ್ಯರ್ಥವನ್ನು ದೇವರು ಯಾವ ಥರ, ಸೋಮಾರಿತನವನ್ನು ಯಾವ ಥರ ಪ್ರೀತಿ ಮಾಡ್ತಾರೆ ಅಂದರೆ ಖಂಡಿತ ಸೋಮಾರಿತನವನ್ನು ದೇವರು ಎಂದಿಗೂ ಪ್ರೀತಿ ಮಾಡಲ್ಲ. ಸೋಮಾರಿಗೆ ಹೇಳ್ತಾರೆ, ಹೋಗಿ ನಿನ್ನ ಇರುವೆ ಬಳಿಯಲ್ಲಿ ಬುದ್ಧಿ ಕಲಿ ಅಂತ. ಸೊ ನಮಗೆ ಸಾಮರ್ಥ್ಯ ಇದೆಯಾ, ಜ್ಞಾನ ಇದೆಯಾ, ಬಲ ಇದೆಯಾ, ದೇವರು ಕೊಟ್ಟಿರ್ತಕ್ಕಂಥ ತಲಾಂತಗಳಿದೆಯಾ, ನಾವು ಅದನ್ನು ಉಪಯೋಗಿಸ್ಬೇಕು. ಈಗ ಮಕ್ಕಳನ್ನ ಹೇಳೋಕ್ಕಾಗುತ್ತಾ? ಇಲ್ಲ. ವಯಸ್ಸಾದಂಥ ತಂದೆ ತಾಯಿಗಳನ್ನ ಹೇಳೋಕ್ಕಾಗುತ್ತಾ? ಇಲ್ಲ. ನಮಗಿರ್ತಕ್ಕಂಥ ಸಾಮರ್ಥ್ಯದಲ್ಲಿ, ಜ್ಞಾನದಲ್ಲಿ, ಬಲದಲ್ಲಿ ನಾವು ವ್ಯರ್ಥವಾಗಿ ಜೀವಿಸ್ತಕ್ಕಂಥದ್ದು ಖಂಡಿತವಾಗ್ಲೂ ಅದರಲ್ಲಿ ಇನ್ನಷ್ಟು ಯವನಸ್ಥರಿಗೆ ಇದು ಒಳ್ಳೆಯದೇ ಅಲ್ಲ. ದೇವರು ಇದನ್ನು ಇಷ್ಟಪಡೋದಿಲ್ಲ, ಅಸಹ್ಯ ಪಡ್ತಾರೆ. ನಿಮ್ಮ ಕಷ್ಟಾರ್ಜಿತಗಳನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದಿರ ಮಕ್ಕಳೇ, ಜೀವಿತಗಳು ಏನೇ ಆಗಿರಲಿ, ಈಗ ಸಪ್ಪೆನ ನಾವು ನಿರಂತರ ತಿನ್ನೋಕ್ಕಾಗಲ್ಲ. ಸೊ ಸಮಸ್ಯೆ ಇದೆಯಾ, ಕೊರತೆ ಇದೆಯಾ, ನೀವು ಉದ್ಯೋಗದಲ್ಲಿ ವ್ಯರ್ಥವಾಗಿದ್ದೀರಾ, ಪರವಾಗಿಲ್ಲ. ದೇವರನ್ನ ಕೇಳಿ, ದೇವರು ಕೊಟ್ಟಿರ್ತಕ್ಕಂತಹ
ಕೆಲಸದಲ್ಲಿ ನೀವು ಮಾಡಿ ನಂಬಿಗಸ್ತರ ಮಾಡಿರಿ. ದೇವರಿಗೆ ಸ್ತೋತ್ರ. ನಮಗಿರೋ ತಲಂತು ಜ್ಞಾನ ವಿದ್ಯೆ ಮುಖ್ಯ ಅಲ್ಲ, ಯಾಕೆಂದರೆ ಅದನ್ನು ಕೊಟ್ಟಿರ್ತಕ್ಕಂಥವ್ರು ಅವರೇ ಆಗಿದ್ದಾರೆ. ನಮ್ಮನ್ನು ಯಾವ ಸ್ಥಾನದಲ್ಲಿ ಅವ್ರು ಇಡ್ತಾರೆ ಅದೇ ಮುಖ್ಯ. ಅಲ್ಲಿಂದಲೇ ನಾವು ಮುಂದಕ್ಕೆ ಹೋಗಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ನಾವು ನಂಬಿಗಸ್ತರ ನಡ್ಕೋಬೇಕು. ಅಲ್ಲಿಂದಲೇ ನಾವು ಮುಂದಕ್ಕೆ ಹೋಗಬೇಕು. ನಮ್ಮ ಏನು ಅವಶ್ಯಕತೆ ಇದೆ ದೇವ್ರು ಕೇಳಬೇಕು. ಸ್ವಾಮಿ ಸ್ವಲ್ಪ ನನಗಿದು ಇಷ್ಟ ಆಗ್ತಿಲ್ಲ, ಇದರಿಂದ ನಾನು ಮುಂದಕ್ಕೆ ನಡೆಸಿ, ನನ್ನನ್ನು ಈ ಹಂತಕ್ಕೆ ನಡೆಸಿ ಅಂತ ನೀವು ದೇವ್ರನ್ನೇ ಕೇಳಬೇಕು ಹೊರತು ವ್ಯರ್ಥವಾಗಿ ನಾವು ಪ್ರಯತ್ನ ಪಡಬಾರ್ದು. ಅಷ್ಟು ಮಾತ್ರ ವ್ಯರ್ಥವಾಗಿ ನಾವು ತಪ್ಪಾಗಿ ನಡ್ಕೋಬಾರ್ದು. ನಮಗೆ ಕೊಟ್ಟಿರ್ತಕ್ಕಂಥದ್ದು ದೇವರು ನಾವಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು. ದೇವರಿಗೆ ಸ್ತೋತ್ರ. ಯಾವುದೇ ಸ್ಥಾನದಲ್ಲಿ ನಮ್ಮನ್ನು ದೇವರಿಟ್ಟರು ಸಹ ಅದು ಅವರ ನಾಮದ ಮಹಿಮೆಗಾಗಿರುತ್ತೆ. ಅದರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ನಂಬಿಗಸ್ತರ ನಡ್ಕೋಬೇಕು. ಅಲ್ಲಿಂದ ನಾವು ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಏನು ಬೇಕು ನಮಗೆ ಅದನ್ನು ದೇವ್ರ ಹತ್ರ ಕೇಳ್ಕೋಬೇಕು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ವ್ಯರ್ಥವಾಗಿ ಜೀವಿಸ್ತಾ ಇದ್ದೀರಾ? ಯಾತಕ್ಕೋಸ್ಕರ? ನಾನು ಓದಿದ್ದೇನೆ ನಿಜ, ಕೆಲಸ ಇಲ್ಲ. ಭಾಳಷ್ಟು ಯವನಸ್ಥರಲ್ಲಿ ನಮಗೆ ಸಾಮರ್ಥ್ಯ ಇದೆಯೇ, ಕೆಲಸ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ಎಷ್ಟೋ ಸರಿ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಅದನ್ನು ಸಹ ದೇವ್ರನ್ನ ಕೇಳ್ಕೋಬೇಕು. ದೇವರೇ, ನನಗೆ ಈ ಪರಿಸ್ಥಿತಿನಲ್ಲಿ ಇದ್ದೀನಿ, ನನಗೆ ಸಹಾಯ ಮಾಡಿ, ನನಗೆ ಜ್ಞಾನ ಕೊಡಿ, ನನಗೆ ಮಾರ್ಗವನ್ನು ತೋರಿಸಿ ಅಂತ. ಅವ್ರು ಯಾವ ಮಾರ್ಗ ತೋರಿಸ್ತಾರೆ ಅಲ್ಲಿಂದನೇ ಮುಂದಕ್ಕೆ ಹೋಗಬೇಕು. ಆಮೇಲೆ ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಜೀವಿತ ಇರತಕ್ಕಂಥದ್ದು ಉಪಯೋಗಕ್ಕೆ. ಉಪ್ಪಾಗಿ ನಾವು ಭೂಮಿನಲ್ಲಿದ್ದೀವಿ. ಉಪ್ಪಿನ ರುಚಿಯನ್ನು ನಾವು ಕೊಡಬೇಕು, ಉಪ್ಪಿನ ಋಣವನ್ನು ನಾವು ತೀರಿಸಬೇಕು ದೇವರಿಗೆ. ಸೊ ಹಾಗಾಗಿ ನಂಬಿಗಸ್ತರ ಇರೋ ಪರಿಸ್ಥಿತಿನಲ್ಲೇ ದೇವ್ರನ್ನ ಕೇಳ್ಕೊಡ್ರಿ. ದೇವರು ನಿಮಗೆ ಸಹಾಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಅವಶ್ಯಕತೆಗಳನ್ನ ಅರಿತು ನಿಮ್ಮ ಮುಂದಿನ ಹಂತಕ್ಕೂ ನಿಮ್ಮನ್ನು ನಡೆಸುವವರಾಗಿರ್ತಾರೆ. ನಂಬಿಗಸ್ತರ ನಡ್ಕೋಬೇಕು. ಆಮೇಲೆ ಪ್ರಾರ್ಥಿಗಳನ್ನ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಮುಂಜಾನೆ ಸಮಯದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಿದ್ದೀರಾ. ಉಪ್ಪು ಒಳ್ಳೆಯದೇ, ಆದರೆ ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ಯಾವುದರಿಂದ ರುಚಿ ಬರುತ್ತೆ ಅಂತ ಹೇಳ್ತೀರಾ. ಹೌದು, ನಮ್ಮನ್ನು ಭೂಮಿಗೆ ಉಪ್ಪಾಗಿಟ್ಟಿದ್ದೀರಾ. ನಾವು ಭೂಮಿಯಲ್ಲಿ ಉಪ್ಪಿನ ಋಣವನ್ನು ತೀರಿಸಬೇಕಾದ್ರೆ ಅಷ್ಟು ಮಾತ್ರ ಅಲ್ಲ, ನಿಮಗೂ ನಂಬಿಗಸ್ತರ ನಡ್ಕೋಬೇಕಾಗಿದೆ. ಸೊ ಹಾಗಾಗಿ ನಿನ್ನ ಜನರಲ್ಲಿ ಯಾರಾದರೂ ಸಹ ಸ್ವಾಮಿ ಸಪ್ಪ ಈ ಜೀವಿತವನ್ನು ಜೀವಿತದಲ್ಲಿ ಏನೇನೋ ಆಸೆಗಳನ್ನ ಕನಸನ್ನು ಇಟ್ಕೊಂಡು ಆ ಮಾರ್ಗದಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತ ಅವರು ವ್ಯರ್ಥ ಜೀವನ ಕಳೀತಾ ಇದ್ದಾರೆ. ಅಥವಾ ಜೀವಿತದಲ್ಲಿ ಮಾರ್ಗವೇ ಇಲ್ಲ, ನಮಗೆ ಸಾಮರ್ಥ್ಯ ಇದೆ, ನಮಗೆ ಮಾರ್ಗ ಇಲ್ಲ, ಅವಶ್ಯಕತೆ ಇದೆ, ಅವಶ್ಯಕತೆಗೆ ತೀರಿಸ್ಕೊಳ್ಳೋಕ್ಕೆ ಮಾರ್ಗ ಇಲ್ಲ, ಕಷ್ಟ ಇದೆ ಅಂತ ಅಂದ್ಕೊತಿದ್ದೀರಾ. ಏಸಪ್ಪ ಅವ್ರಿಗೆಲ್ಲರಿಗೂ ನೀವು ಮಾರ್ಗವನ್ನು ತೋರಿಸಿ, ಅಗತ್ಯಗಳನ್ನ ಪೂರೈಸಿ, ವ್ಯರ್ಥವಾಗಿ ಮೋಸವಾಗಿ ಜೀವ ಜೀವಿಸ್ತಕ್ಕಂಥವ್ರಿಗೆ ಜ್ಞಾನವನ್ನು ಕೊಟ್ಟು ಭಯಭಕ್ತಿಯಲ್ಲಿ ನಂಬಿಗಸ್ತರ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಕ್ಕೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಿಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.